ಯಾರೇ ನೀನು? ಲಡ್ಡು ತಿನ್ಸಕ್ ಬಂದು ನಮ್ಗೆ ಹಲ್ವಾ ತಿನ್ಸ್ತಿದ್ಯಾ? ಏನ್ ಕದ್ದಿದ್ಯಾ ತೋರ್ಸು. ನಾನೇನು ಕದ್ದಿಲ್ಲ, ನೀನ್ ನನಗೆ ಕದ್ದಿರೋದ ವಾಪಸ್ ತಗೊಂಡಿದ್ದೀನಿ ಅಷ್ಟೇ. ಈಜೆ ಫೋಟೋ. ಯಾರ್ ನೀನು? ಶ್ವೇತಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ನನಗ್ ಮಾಡಿರೋ ಮೋಸಕ್ಕೆ ರಿವೆಂಜ್ ತಗೊಳಕ್ ಬಂದಿದ್ದೀನಿ. ಶ್ವೇತಾ ಬೇರೆ ಕೆರಳಿದ ಸಿಂಹ ತರ ಆಡ್ತಿದ್ದಾಳೆ. ಏನೇನೋ ಎಡ್ವರ್ಟ್ ಮಾಡಿ ಎಲ್ಲಿ ನನ್ನ ತಲೆಗೆ ತರ್ತಾಳೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಈ ಮನೇಲಿ ಬೇರೆ ತಪ್ಪು ಮಾಡಿದ್ರು ಮಾಡದೇ ಇದ್ರು ನಾವೇ ಶಿಕ್ಷೆ ಅನುಭವಿಸ್ಬೇಕು. ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ನನಗೆ. ಏಜೆ, ನಾನೇನು ತಪ್ಪು ಮಾಡಿಲ್ಲ ಏಜೆ, ನನ್ನನ್ನು ಬಿಟ್ಬಿಡಿ ಏಜೆ, ನಾನೇನು ತಪ್ಪು ಮಾಡಿಲ್ಲ. ಲಕ್ಷ್ಮಿ ಅಕ್ಕ, ನೀವಾ? ನಾನು ಏಜೆ ಅನ್ಕೊಂಡೆ. ಯಾಕೊಂಥರ ಆಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಅಕ್ಕ, ಅದು ಏನಿಲ್ಲ. ನಿಜ ಹೇಳು, ಏನಾದ್ರೂ ಕಿತಾಪತಿ ಮಾಡಕ್ ಹೊರಟಿದ್ಯಾ? ಅಯ್ಯಯ್ಯೋ ಇಲ್ಲ. ಒಂದು ನೆನಪಿರ್ಲಿ ಲಕ್ಷ್ಮಿ, ನಾನು ಈ ಮನೆ ಹಿರಿ ಸೊಸೆ. ನನಗೆ ಹೇಳ್ದೆ ನೀವೇನು ಮಾಡೋ ಹಾಗಿಲ್ಲ. ಅಕ್ಕ, ಅದು ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಮ್ಮ? ಬಂದ್ವಿ ಅಜ್ಜಿ. ಎಲ್ಲ ನನ್ನ ಕರ್ಮ. ಇನ್ನು ಈ ಕಣ್ಣಲ್ಲಿ ಏನೋ ನೋಡ್ಬೇಕು. ಆ ಎಡ್ವರ್ಡ್ ರಾಣಿ ನನ್ನೇನೆ ಸೆಲ್ಫಿ ಕ್ವೀನ್ ಅಂತ ಎಲ್ರೂ ಮುಂದೆ ಶೇಪ್ ಔಟ್ ಮಾಡಿಬಿಟ್ಲು. ನನಗೆ ಬರ್ತಿರೋ ಕೋಪಕ್ಕೆ ಯಾರಿದ್ದೀರಾ? ನನ್ನ ರೂಮ್ ಲಾಕ್ ಆಗಿದೆಯಲ್ಲ, ಯಾರಿದ್ದೀರಾ ಒಳಗೆ? ಯಾರು? ನೀನು? ಅದು ಈ ಅವತಾರದಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ಆ ಲೀಲಾ ನನಗ್ ಮೋಸ ಮಾಡಿ ನನ್ ಸ್ಥಾನ ಕಿತ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳನ್ನ ಸಾಯಿಸೋದಕ್ಕಂತಾನೆ ಇಲ್ಲಿಗೆ ಬಂದಿದ್ದೀನಿ. ಅವಳು ತಿನ್ಸೋದಕ್ಕೆ ಅಂತ ಸ್ವೀಟ್ ತಂದಿದ್ನಲ್ಲ, ಅದ್ರಲ್ಲಿ ವಿಷ ಹಾಕಿದೆ. ಪಾಪಿ ಅದನ್ನ ನನಗೆ ತಿನ್ನಿಸ್ಬಿಟ್ಲು. ಸತ್ಯ, ಸ್ವಲ್ಪ ಯಾಮಾರಿದ್ರು ನನ್ ಜೀವನೇ ಹೊಟ್ಟೋಗ್ತಿತ್ತು. ನೀನ್ ಏನಾದ್ರು ಹುಡುಕಿ ಹಿಡ್ದಿದ್ಯಾ? ಆ ಗುಂಪಲ್ಲಿ ನೀನು ಯಾರಾದ್ರು ಕಣ್ಣು ಹಿಡ್ದಿದ್ರೆ ನಿನ್ ಕತೆ ಏನಾಗ್ತಿತ್ತು ಅಂತ ನಿನಗೇನಾದ್ರು ಗೊತ್ತಾ? ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನಾ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ. ಒಟ್ನಲ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ದವಳು ಉಳಿಬಾರ್ದು. ಅವಳೇನು ಉಳಿಯೋದು? ಸ್ವಲ್ಪ ಯಾಮಾರಿದ್ರೆ ನೀನೇ ಗೊಟ್ಟಕ್ಕಂತಿದ್ಯಲ್ಲ. ನಾನು ಇಷ್ಟಕ್ಕೆ ಬಿಡೋಳಲ್ಲ ಲಕ್ಷ್ಮಿ. ನನ್ನ ಹತ್ರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ತುಂಬಾ ಪ್ಲಾನ್ಸ್ಗಳಿದೆ. ಪ್ಲಾನ್ ಎ ಏನೋ ಫ್ಲಾಪ್ ಆಯ್ತು, ಆದ್ರೆ ಪ್ಲಾನ್ ಬಿನ ಟ್ರೈ ಮಾಡ್ತೀನಿ. ಅವಳ ಹೆಣ ಉರುಳಿಸ್ಲೇನೆ ನಾನು ಈ ಮನೆಯಿಂದ ಆಚೆ ಹೋಗೋದು. ಏನ್ ಮಾಡಕ್ ಹೊರಟಿದ್ಯಾ ನೀನು? ಆಮೇಲೆ ನನ್ ತಲೆಗೆ ಬರುತ್ತೆ. ನಾ ಇಲ್ಲಿಗೆ ಬಂದಿರೋದ ಯಾರಿಗೂ ಗೊತ್ತಾಗಿಲ್ಲ, ಇನ್ನು ನಿನ್ ತಲೆಗೆ ಹೇಗ್ ಬರುತ್ತೆ? ನೀ ಟೆನ್ಷನ್ ಮಾಡ್ಕೊಂಬಿಡ ಲಕ್ಷ್ಮಿ, ಅವಳ ಕತೆನ ನನಗ್ ಬಿಟ್ಬಿಡು. ನೋಡ್ತಾ ನಾನು ಏನ್ ಮಾಡ್ತೀನಿ ಅಂತ. ನನ್ನ ಮಾತು ಕೇಳು.
ಆತ ಪಡ್ಬೇಡ. ಯಾರ ಮಾತನ್ನು ಕೇಳಲ್ಲ. ಆದ್ರೆ ಅವಳನ್ನ ಮಾತ್ರ ಬಿಡಲ್ಲ. ಇವತ್ತು ನಾನು ಇರ್ಬೇಕು, ಇಲ್ಲ ಅವಳು ಇರ್ಬೇಕು. ಅಲ್ಲ, ಒಂದು ತಪ್ಪು ಮಾಡೋದ್ರಿಂದ ಒಬ್ರಿಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲದೆ ಹೋದ್ರೆ ದುರ್ಗಕ್ಕನ ಸುಮ್ಮನೆ ದುಡ್ಡು ಕೊಟ್ಬಿಡ್ತಾರಾ? ಅವ್ರು ಕೊಟ್ಟಿರೋ ನೋಟ್ಗಿಂತ ನಾನು ಮಾಡಿರೋ ತಪ್ಪುಗಳೇ ಗ್ರೇಟ್. ಹೆಂಗೆ ನಾವು ಓ, ಇವ್ರು ನಂಗೆ ಲಾಡು ಕೊಟ್ಟೋರಲ್ವಾ? ಅರೆ, ಇವ್ರೇನೋ ಕದೀತಾ ಇದ್ದಾರೆ. ಮಿಸ್ ಲಾಡು ರಾಣಿ, ಕೆಳಗಡೆ ನೈಸಾಗಿ ಮಾತಾಡಿ ಇಲ್ಲಿ ಗುಟ್ಟಾಗೇನೋ ಕಳ್ತನ ಮಾಡ್ತಿದ್ಯಾ? ನೀನೇನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹಿಂದೆನೆ ಬರ್ತಿದೆ. ಬರ್ಲಿ ಇವತ್ತು ನಿನ್ನ ನೀರಲ್ಲಿ ನಿಲ್ಲಿಸಿ ನಿನ್ ಕಥೆನೆ ಮುಗಿಸ್ಬಿಡ್ತೀನಿ. ಇವನ್ಯಾಕೆ ಆ ಕಡೆ ಹೋಗ್ತಿದ್ದಾಳೆ?